ಬಸವ ಐಟೆ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟೆ ಚಾನಲ್. ಈ ವಿಡಿಯೋದಲ್ಲಿ ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ಚಾಪ್ಟರ್ ಅಲ್ಲಿ ಬರುವಂತ ಲಾಸಸ್ ಇನ್ ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ಟಾಪಿಕ್ ಬಗ್ಗೆ ನೋಡೋಣ. ಇನ್ನು ಈ ಟಾಪಿಕ್ ಬಂದು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ಸೆಕೆಂಡ್ ಇಯರ್ ಅಲ್ಲಿ ಟ್ರೇಡ್ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಬರುತ್ತೆ. ಸೊ ಈ ಟಾಪಿಕ್ ಅಲ್ಲಿ ಬೇಸಿಕ್ ಆಗಿ ಏನು ನೋಡ್ತೀವಿ ಅಂದ್ರೆ ನಾವು ಕಾಮನ್ ಆಗಿ ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ಅಲ್ಲಿ ಉಂಟಾಗುವಂತ ಕೆಲವೊಂದು ಲಾಸಸ್ ಬಗ್ಗೆ ನೋಡೋಣ. ಸೊ ಮೊದಲಿಗೆ ಲಾಸಸ್ ಇನ್ ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್. So we know that fiber optic communication uses fiber optic cables for the transmission of light signals from one place to other. ಸೊ ನಮಗೆಲ್ಲ ಗೊತ್ತು ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ಸಿಸ್ಟಮ್ ಅಲ್ಲಿ ಫೈಬರ್ ಆಪ್ಟಿಕ್ ಕೇಬಲ್ಸ್ನ ನಾವು ಯೂಸ್ ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ಲೈಟ್ ಟ್ರಾನ್ಸ್ಮಿಟ್ ಮಾಡಬೇಕಾಗಿರೋದ್ರಿಂದ ಫೈಬರ್ ಆಪ್ಟಿಕ್ ಕೇಬಲ್ಸ್ನ ನಾವು ಯೂಸ್ ಮಾಡ್ತೀವಿ. ಸೊ ಲೈಟ್ ಯೂಸ್ ಮಾಡಿ ಮತ್ತು ಫೈಬರ್ ಆಪ್ಟಿಕ್ ಕೇಬಲ್ನ ಯೂಸ್ ಮಾಡಿ ನಾವೇನು ಮಾಡ್ತೀವಿ, ಇನ್ಫಾರ್ಮೇಷನ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಕಳಿಸ್ತೀವಿ ಅಥವಾ ಟ್ರಾನ್ಸ್ಮಿಟ್ ಮಾಡ್ತೀವಿ. Since no metallic conductor is used in fiber optic cable, therefore there is no electric power loss in it due to resistance. ಸೊ ಇಲ್ಲಿ ಯಾವುದೇ ರೀತಿ ಮೆಟಲ್ ಕಂಡಕ್ಟರ್ ಯೂಸ್ ಆಗಲ್ಲ ನಮಗೆ ಲೈಟ್ ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ. ಫೈಬರ್ ಆಪ್ಟಿಕ್ ಕೇಬಲ್ ಅಥವಾ ಕಮ್ಯುನಿಕೇಶನ್ ಸಿಸ್ಟಮ್ ಅಲ್ಲಿ ಯಾವುದೇ ರೀತಿ ಮೆಟಾಲಿಕ್ ಕಂಡಕ್ಟರ್ಸ್ನ ಯೂಸ್ ಮಾಡಲ್ಲ. ಸೊ ಹಂಗಾಗಿ ಅಲ್ಲಿ ಯಾವುದೇ ರೀತಿ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅನ್ನೋದು ಇರಲ್ಲ ನಮಗೆ. ಈವನ್ ದೋ ಸಮ್ ಲಾಸಸ್ ಟೇಕ್ ಪ್ಲೇಸ್ ಇನ್ ಫೈಬರ್ ಆಪ್ಟಿಕ್ ಕೇಬಲ್ ವಿಚ್ ಆರ್ ಎಸ್ ಫಾಲೋಸ್. ಸೊ ಮೆಟಾಲಿಕ್ ಕಂಡಕ್ಟರ್ಸ್ ಇದ್ರೆ ಆ ಕಂಡಕ್ಟರಲ್ಲಿ ಇರುವಂಥ ರೆಸಿಸ್ಟೆನ್ಸ್ ಏನಾಗುತ್ತೆ, ನಾವು ಲಾಂಗ್ ಡಿಸ್ಟೆನ್ಸಲ್ಲಿ ಕೇಬಲಿಂಗ್ ಮಾಡಿದಾಗ ಲಾಂಗ್ ಡಿಸ್ಟೆನ್ಸಲ್ಲಿ ನಾವು ಮೆಟಾಲಿಕ್ ಕಂಡಕ್ಟರ್ಸ್ನ ತೊಗೊಂಡಾಗ ಏನಾಗುತ್ತೆ, ಅದರಲ್ಲಿ ಇರೋಂಥ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗೋಂತ ಹೋಗುತ್ತೆ. ಸೊ ಅಲ್ಲಿ ಇನ್ಕ್ರೀಸ್ ಆಗಿಂಥ ರೆಸಿಸ್ಟೆನ್ಸ್ಗೆ ಏನು ಸಿಗ್ನಲ್ ನಾವು ಟ್ರಾನ್ಸ್ಮಿಟ್ ಮಾಡ್ತಾ ಇರ್ತೀವಿ ಆ ಮೆಟಾಲಿಕ್ ಕಂಡಕ್ಟರಲ್ಲಿ, ಆ ಸಿಗ್ನಲ್ಗೆ ರೆಸಿಸ್ಟೆನ್ಸ್ ಪ್ರೊವೈಡ್ ಆಗುತ್ತೆ, ಅಂದರೆ ರೆಸಿಸ್ಟೆನ್ಸ್ ಪ್ರೊಡ್ಯೂಸ್ ಆಗುತ್ತೆ ಇಲ್ಲಿ. ಅಂದರೆ ಅಲ್ಲಿ ಆ ಸಿಗ್ನಲ್ಗೆ ಯಾವುದೋ ಒಂದು ಅಪೋಸಿಷನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಫೈಬರ್ ಆಪ್ಟಿಕ್ ಕೇಬಲಲ್ಲಿ ಯಾವುದೇ ರೀತಿ ಮೆಟಾಲಿಕ್ ಕಂಡಕ್ಟರ್ಸ್ ಯೂಸ್ ಮಾಡಲಾರ್ದೇ ಇದ್ರೂ ಕೂಡ ಅಲ್ಲಿ ಕೂಡ ಕೆಲವೊಂದು ಲಾಸಸ್ಗಳು ಉಂಟಾಗ್ತವೆ ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ಅಥವಾ ಫೈಬರ್ ಆಪ್ಟಿಕ್ ಕೇಬಲಲ್ಲಿ ಕೂಡ. ಸೊ ಯಾವಂತ ನೋಡಿದ್ರೆ ಮೇನ್ ಆಗಿ, ಸೊ ಒಂದನೇದು ಅಟೆನ್ಯುವೇಷನ್. ಅಟೆನ್ಯುವೇಷನ್ ಅಂದರೆ ದ ರಿಡಕ್ಷನ್ ಇನ್ ದ ಸ್ಟ್ರೆಂತ್ ಆಫ್ ಎ ಲೈಟ್ ಸಿಗ್ನಲ್ ಡ್ಯೂರಿಂಗ್ ಇಟ್ಸ್ ಜರ್ನಿ ಥ್ರೂ ಎ ಫೈಬರ್ ಆಪ್ಟಿಕ್ ಕೇಬಲ್ ಈಸ್ ಕಾಲ್ಡ್ ಅಟೆನ್ಯುವೇಷನ್. ಸೊ ಅಟೆನ್ಯುವೇಷನ್ ಏನಂದರೆ ಒಂದು ಲೈಟ್ ಸಿಗ್ನಲ್ ಏನಿರುತ್ತೋ ಫೈಬರ್ ಆಪ್ಟಿಕ್ ಕೇಬಲ್ನಲ್ಲಿ ತನ್ನ ಜರ್ನಿ ಮಾಡೋಕ್ಕಂದ್ರೆ ಟ್ರಾನ್ಸ್ಮಿಟ್ ಆಗಬೇಕಾದ್ರೆ ಅದು ಸ್ಟ್ರೆಂತಲ್ಲಿ ಅಥವಾ ಅದ್ರ ಪವರ್ ಏನಾಗುತ್ತೆ ಕಮ್ಮಿ ಹಾಕೊಂತ ಹೋಗುತ್ತೆ, ಅಥವಾ ಇಂಟೆನ್ಸಿಟಿ ಏನಾಗುತ್ತೆ ಕಮ್ಮಿ ಹಾಕೊಂತ ಹೋಗುತ್ತೆ. ಸೊ ಅದನ್ನು ನಾವು ಅಟೆನ್ಯುವೇಷನ್ ಅಂತ ಕರಿತೀವಿ. ಇದು ಬೇಸಿಕ್ ಲೈಟ್ ಪ್ರಾಪರ್ಟಿ. ಇದರಿಂದ ಯಾರಿಂದನೂ ಸರಿ ಮಾಡೋಕ್ಕಾಗಲ್ಲ. ಬೇಸಿಕ್ ಲೈಟ್ ಪ್ರಾಪರ್ಟಿನು ಲೈಟ್ ದೂರ ಹೋಗ್ತಾ ಹೋದಂಗೆಲ್ಲ ಏನಾಗುತ್ತೆ ಅದರದ್ದು ಇಂಟೆನ್ಸಿಟಿ ಅಥವಾ ಪವರ್ ಕಮ್ಮಿ ಆಗುತ್ತೆ. ಸೊ ಅದೇ ಕೂಡ ಇಲ್ಲಿ ಅಟೆನ್ಯುವೇಷನಲ್ಲಿ ಕೂಡ ಆಗೋದು. ಸೊ ಇಟ್ ಈಸ್ ಕಾಸ್ಡ್ ಡ್ಯೂ ಟು ಕೇಬಲ್ಸ್ ಪ್ಲೇಸಸ್ ಆ್ಯಂಡ್ ದ ಕೇಬಲ್ ಕನೆಕ್ಟರ್ಸ್. ದೇರ್ ಇಸ್ ನೋ ರೆಮಿಡಿ ಫಾರ್ ದಿಸ್ ಲಾಸಸ್. ಸೊ ನ್ಯಾಚುರಲ್ ಅಕರೆನ್ಸಸ್, ಅದರಿಂದ ನ್ಯಾಚುರಲ್ ಪ್ರಾಪರ್ಟಿ ಆಫ್ ಲೈಟ್ ಏನಿದೆ ಅದು ದೂರ ಟ್ರಾವೆಲ್ ಮಾಡ್ದಂಗೆಲ್ಲ ಅದ್ರ ಪವರ್ ಕಮ್ಮಿ ಹಾಕೊಂತ ಹೋಗುತ್ತೆ. ಸೊ ಅದು ಬಿಟ್ಟರೆ ಮತ್ತೆ ಏನೇನು ನಾವು ಯೂಸ್ ಮಾಡ್ತೀವಿ ಇಲ್ಲಿ, ಕೇಬಲ್ಸ್ನ ಜಾಯಿಂಟ್ ಮಾಡೋದಾಗಿರಲಿ ಅಥವಾ ಕನೆಕ್ಟರ್ನ ಬೇರೆ ಬೇರೆ ಕನೆಕ್ಟರ್ಸ್ನ ಆ್ಯಡ್ ಮಾಡೋದಾಗಿರಲಿ, ಈ ಥರ ಮಾಡಿದಾಗ ಕೂಡ ಒಂದು ಅಟೆನ್ಯುವೇಷನ್ ಕ್ರಿಯೇಟ್ ಆಗುತ್ತೆ. ಸೊ ದೇರ್ ಇಸ್ ನೋ ರೆಮಿಡಿ ಫಾರ್ ದಿಸ್ ಲಾಸ್. ಸೊ ಈ ಅಟೆನ್ಯುವೇಷನ್ನ ಕಂಪ್ಲೀಟ್ಲಿ ತೊಲಗಿಸೋಕ್ಕೆ ಅಥವಾ ಅಟೆನ್ಯುವೇಷನ್ ಪ್ರಾಬ್ಲಮ್ನ ಕಂಟಿನ್ಯೂಸ್ ಆಗಿ ನಾವು ತೆಗೆದಾಕಬೇಕು ಕಂಪ್ಲೀಟ್ ಆಗಿ, ಅಂದರೆ ಅದಕ್ಕೆ ಯಾವುದೇ ರೀತಿಯಾದಂಥ ರೆಮಿಡಿ ಇಲ್ಲ. ಸೊ ಏನು ಒಂದು ಇರೋದು ರೆಮಿಡಿ ಏನಂದರೆ ಅದನ್ನು ಕಡಿಮೆ ಮಾಡ್ಬೋದು ಹೊರತು ಅದನ್ನು ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡೋಕ್ಕೆ ಆಗಲ್ಲ. ಕಡಿಮೆ ಯಾವ ಥರ ಮಾಡ್ಬೋದು ಅಂದರೆ, ಸೊ ನ್ಯಾಚುರಲ್ ಪ್ರಾಪರ್ಟಿ ಅಂತ ನಮ್ಗೆ ಏನು ಮಾಡೋಕ್ಕಾಗಲ್ಲ. ಸೊ ಅದರಿಂದ ಏನು ಮಾಡೋಕ್ಕಾಗುತ್ತೆ, ಸ್ಪ್ಲೈಸಿಂಗ್ ಮಾಡಬೇಕಾದ್ರೆ ಅಂದರೆ ಕೇಬಲ್ಸ್ನ ಜಾಯಿಂಟ್ ಮಾಡಬೇಕಾದ್ರೆ ಏನು ಪ್ರೊಸೀಜರ್ ಇದನ್ನು ಅದ್ರ ಪ್ರಕಾರ ಕರೆಕ್ಟಾಗಿ ಮಾಡಬೇಕು. ಮತ್ತು ಕನೆಕ್ಟರ್ಸ್ ಆ್ಯಡ್ ಮಾಡಬೇಕಾದ್ರೆ ಈಚ್ ಟರ್ಮಿನಲ್ಗೆ ಅಲ್ಲಿ ಕೂಡ ಕರೆಕ್ಟ್ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಏನಾಗುತ್ತಾ ಕೆಲವೊಂದು ಅಟೆನ್ಯುವೇಷನ್ ಲಾಸಸ್ನ ತಡೆಗಟ್ಬೋದು. ನೆಕ್ಸ್ಟ್ ಇನ್ನೊಂದು ಮೇನ್ ಕಾಸ್ ಬರುತ್ತೆ, ಏನಂದರೆ ಮೇನ್ ಲಾಸ್ ಡಿಸ್ಪರ್ಷನ್. ಸೊ ಡಿಸ್ಪರ್ಷನ್ ಅಂದರೆ ದ ಸ್ಪ್ರೆಡಿಂಗ್ ಆಫ್ ಲೈಟ್ ಸಿಗ್ನಲ್ ಇನ್ ಟೈಮ್ ಇಸ್ ಕಾಲ್ಡ್ ಡಿಸ್ಪರ್ಷನ್. ಸೊ ಇದು ಕೂಡ ಒಂದು ಲೈಟ್ ಇಂದು ನ್ಯಾಚುರಲ್ ಪ್ರಾಪರ್ಟಿ. ಲೈಟ್ ಏನಾಗುತ್ತೆ ದೂರ ಹೋಗ್ತಾ ಹೋಗ್ತಾ ತನ್ನ ಲೈಟ್ ಫೋಕಸ್ನ ಹೆಚ್ಚಿಗೆ ಮಾಡ್ಕೊತ ಹೋಗುತ್ತೆ, ಅಂದರೆ ಫೋಕಸ್ ಏರಿಯಾನ ಜಾಸ್ತಿ ಮಾಡ್ಕೊತ ಹೋಗುತ್ತೆ. ಅಂದರೆ ಆ ಲೈಟ್ ಏನಾಗುತ್ತೆ ಡಿಸ್ಪರ್ಸ್ ಹಾಕೊಂತ ಹೋಗುತ್ತಾ ಮುಂದಕ್ಕೆ ಟ್ರಾವೆಲ್ ಮಾಡ್ತಾ. ಸೊ ಇಟ್ ಈಸ್ ಕ್ವೈಟ್ ನ್ಯಾಚುರಲ್ ಪ್ರೊಸೆಸ್ ವಿಚ್ ರಿಸಲ್ಟ್ಸ್ ಇನ್ ಲಾಸ್ ಆಫ್ ಸ್ಟ್ರೆಂತ್ ಆಫ್ ಎ ಲೈಟ್ ಸಿಗ್ನಲ್. ಸೊ ಈ ಥರ ಸ್ಪ್ರೆಡ್ ಹಾಕೊಂತ ಹೋದಾಗ ಏನಾಗುತ್ತೆ, ಅಲ್ಲಿ ಟ್ರಾನ್ಸ್ಮಿಟಿಂಗಿಂದ ರಿಸೀವಿಂಗ್ ಎಂಡ್ಗೆ ಬರೋಷ್ಟಿಗೆ ಲೈಟ್ ತನ್ನ ಡಿಸ್ಪರ್ಷನ್ ಜಾಸ್ತಿ ಆಗಿ ಅಲ್ಲಿ ಭಾಳಷ್ಟು ಪವರ್ನ ಕಳ್ಕೊಳ್ಳುತ್ತೆ. ಸೊ ಇದು ಕೂಡ ಒಂದು ಲಾಸ್ಗೆ ಆಗುವಂಥ ಮೇನ್ ರೀಸನ್ ಡಿಸ್ಪರ್ಷನ್. ಸೊ ಇವೆರಡು ಮೇನ್ ಕಾಸಸ್, ಅಟೆನ್ಯುವೇಷನ್ ಮತ್ತು ಡಿಸ್ಪರ್ಷನ್. ಸೊ ಎರಡಕ್ಕೂ ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡೋಕ್ಕೆ ಎರಡನ್ನ ರೆಮಿಡಿ ಇಲ್ಲ ಯಾವುದು. ಸೊ ಅದನ್ನು ಕಡಿಮೆ ಮಾಡ್ಬೋದು ಹೊರತಾಗಿ ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡೋಕ್ಕಾಗಲ್ಲ. ಸೊ ಇನ್ನು ಅಟೆನ್ಯುವೇಷನ್ ನಾವು ತೊಗೊಂಡ್ರೆ ಅದರಲ್ಲಿ ಮತ್ತೆ ಬೇರೆ ಬೇರೆ ಕಾಸಸ್ ಬರ್ತವೆ ಯಾಕೆ ಅಟೆನ್ಯುವೇಷನ್ ಲಾಸ್ ಆಗುತ್ತೆ ಅಂತ. ಸೊ ಎನರ್ಜಿ ಲಾಸಸ್ ಆ್ಯಂಡ್ ಸಿಗ್ನಲ್ ಡಿಗ್ರೇಡೇಷನ್ ಇನ್ ಫೈಬರ್ ಕ್ಯಾನ್ ಬಿ ಅಟ್ರಿಬ್ಯೂಟೆಡ್ ಟು ದ ಫಾಲೋವಿಂಗ್ ಕಾಸಸ್. ಸೊ ಇಲ್ಲಿ ಕೆಳಗಡೆ ಒಂದು 4 ರೀಸನ್ಸ್ ಇದಾವೆ. ಆ 4 ರೀಸನ್ಸಿಂದ
ಯಾವ ರೀತಿ ಅಟೆನ್ಯೂಷನ್ ಅಥವಾ ಫೈಬರ್ ಆಪ್ಟಿಕಲ್ಲಿ ಲಾಸ್ ಆಗುತ್ತೆ, ಎನರ್ಜಿ ಲಾಸ್ ಆಗುತ್ತೆ ಅನ್ನೋದು ನಾವು ನೋಡ್ಬೋದು. ಸೊ ಮೊದಲನೇದಾಗಿ ಅಬ್ಸಾರ್ಪ್ಷನ್. ಅಬ್ಸಾರ್ಪ್ಷನ್ ಈಸ್ ಎ ಮೇಜರ್ ಕಾಸ್ ಆಫ್ ಸಿಗ್ನಲ್ ಲಾಸ್ ಇನ್ ಎನ್ ಫೈಬರ್ optical fiber. Absorption is defined as the portion of attenuation resulting from the optical power into another energy form such as heat. ಸೊ ಅಬ್ಸಾರ್ಪ್ಷನ್ ಅಂದರೆ ಇದೇನಾಗುತ್ತೆ, ಲೈಟ್ ಟ್ರಾವೆಲ್ ಮಾಡ್ತಿರುತ್ತಲ್ಲ ಫೈಬರ್ ಆಪ್ಟಿಕ್ ಕೇಬಲ್ ಅಲ್ಲಿ, ಸೊ ಈ ಲೈಟ್ ಏನಾಗುತ್ತಲ್ಲ ಬೇರೆ ಎನರ್ಜಿ ಆಗಿ ಕನ್ವರ್ಟ್ ಆಗಿ ಅಲ್ಲಿಂದ ಆ ಎನರ್ಜಿ ಡಿಸಿಪೇಟ್ ಆಗೋದು. ಸೊ ಹಂಗಾಗಿ ಏನಾಗುತ್ತೆ, ಪವರ್ ಲೈಟ್ ಲಾಸ್ ಕೂಡ, ಲೈಟ್ ಸಿಗ್ನಲ್ ಅಲ್ಲಿ ಪವರ್ ಲಾಸ್ ಆಗುತ್ತೆ. ಸೊ ಈ ಅಬ್ಸಾರ್ಪ್ಷನ್ ಅನ್ನೋದು ಕೂಡ ಒಂದು ರೀತಿಯಾದಂಥ ಅಟೆನ್ಯೂಷನ್ ಪ್ರೊಸೆಸ್. ಅಂದರೆ ಇಲ್ಲಿ ಏನೋ ಲೈಟ್ ಸಿಗ್ನಲ್ನ ಲೈಟ್ ಸ್ಟ್ರೆಂತ್ ಕಮ್ಮಿ ಆಗುತ್ತೆ ಅಬ್ಸಾರ್ಪ್ಷನ್ ಆಗೋದ್ರಿಂದ. ಸೊ ಹಂಗಾಗಿ ಅದು ಕೂಡ ಒಂದು ಟೈಪ್ ಆಫ್ ಅಟೆನ್ಯೂಷನ್. ಸೊ ಇಲ್ಲಿ ಅಬ್ಸಾರ್ಪ್ಷನ್ ಅಂತ ಬಂದರೆ ಬೇರೆ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಹೋಗೋದಷ್ಟೇ ಅಲ್ಲ. ಫಾರ್ ಎಕ್ಸಾಂಪಲ್, ನಾವು ಪ್ಲಾಸ್ಟಿಕ್ ಕೋರ್ನ ಬಳಸಿದ್ರೆ ಫೈಬರ್ ಆಪ್ಟಿಕ್ ಕೇಬಲಲ್ಲಿ, ಆ ಪ್ಲಾಸ್ಟಿಕ್ ಏನು ಮಾಡುತ್ತೆ, ಕಂಪ್ಲೀಟ್ಲಿ ಲೈಟ್ನ ಕಂಪ್ಲೀಟ್ ಆಗಿ ಟ್ರಾನ್ಸ್ಮಿಟ್ ಮಾಡಲ್ಲ ಅದ್ರ ಮುಖಾಂತರ. ಸೊ ಪ್ಲಾಸ್ಟಿಕ್ ಏನು ಮಾಡುತ್ತೆ, ಕೆಲವು ಲೈಟನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ ಹಂಗೆ ಪ್ಲಾಸ್ಟಿಕ್ ಕೆಲವು ಲೈಟ್ನ ಅಬ್ಸರ್ವ್ ಮಾಡ್ಕೊಂಡು ಕೂಡ ಅಲ್ಲಿ ಕೆಲವು ಲೈಟ್ ಲಾಸಸ್ ಅಥವಾ ಪವರ್ ಲಾಸ್ ಆಗುತ್ತೆ ಲೈಟ್ ಇದು. ನೆಕ್ಸ್ಟ್ ಬರೋದು ಎರಡನೇ ಟೈಪ್, ಸ್ಕ್ಯಾಟ್ರಿಂಗ್. ಸ್ಕ್ಯಾಟ್ರಿಂಗ್ ಲಾಸಸ್ ಆರ್ ಕಾಸ್ಡ್ ಬೈ ದ ಇಂಟ್ರಾಕ್ಷನ್ ಆಫ್ ಲೈಟ್ ವಿತ್ ಡೆನ್ಸಿಟಿ ಫ್ಲಕ್ಚುಯೇಷನ್ಸ್ ವಿತ್ ಇನ್ ಎ ಫೈಬರ್. ಸೊ ಇದು ಫೈಬರ್ ಆಪ್ಟಿಕ್ ಕೇಬಲ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ, ಅಂದರೆ ರೆಡಿ ಮಾಡಬೇಕಾದ್ರೆ ಕಂಪ್ಲೀಟ್ಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದೇ ರೀತಿ ಅದರದ್ದು ಸ್ಟ್ರಕ್ಚರ್ ಇರಲ್ಲ. ಕೆಲವು ಪ್ಲೇಸಲ್ಲಿ ಡೆನ್ಸಿಟಿ ಜಾಸ್ತಿ ಇರ್ಬೋದು, ಅಂದರೆ ಬಳಸ್ತಿರ್ತಕ್ಕಂಥ ಸಿಲಿಕಾನ್ ಡೈಆಕ್ಸೈಡ್ ಎಲಿಮೆಂಟ್ಸ್ ಏನಿರ್ತಾವೆ ಅದ್ರ ಡೆನ್ಸಿಟಿ ಕೆಲವು ಕಡೆ ಜಾಸ್ತಿ ಇರ್ಬೋದು, ಕೆಲವು ಕಡೆ ಕಮ್ಮಿ ಇರ್ಬೋದು. ಇದು ಮ್ಯಾನುಫ್ಯಾಕ್ಚರಿಂಗಲ್ಲಿ ಆಗುವಂಥ ಡಿಫೆಕ್ಟ್. ಸೊ ಇದರಿಂದ ಏನಾಗುತ್ತೆ, ಲೈಟು ಸ್ಕ್ಯಾಟರ್ ಆಗುತ್ತೆ. ಸ್ಕ್ಯಾಟರ್ ಅಂದರೆ ಒನ್ ಟೈಪ್ ಆಫ್ ಡಿಸ್ಪರ್ಸ್ ಆಗೋದು. ಡೆನ್ಸಿಟಿ ಚೇಂಜಸ್ ಆರ್ ಪ್ರೊಡ್ಯೂಸ್ಡ್ ವೆನ್ ಆಪ್ಟಿಕಲ್ ಫೈಬರ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್. ಸೊ ಈ ಥರ ಡೆನ್ಸಿಟಿ ಚೇಂಜ್ ಆಗೋದು ಆಪ್ಟಿಕಲ್ ಫೈಬರ್ ಕೇಬಲ್ನ ಯಾವಾಗ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಆವಾಗಲೇ ಉಂಟಾಗುವಂಥ ಪ್ರಾಬ್ಲಮ್ ಇದು. ಡ್ಯೂರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ರೀಜನ್ಸ್ ಆಫ್ ಹೈಯರ್ ಆ್ಯಂಡ್ ಲೋವರ್ ಮಾಲಿಕ್ಯುಲರ್ ಡೆನ್ಸಿಟೀಸ್ ಆರ್ ಕ್ರಿಯೇಟೆಡ್. ಸೊ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಕೆಲವು ಕಡೆ ಹೈಯರ್ ಡೆನ್ಸಿಟಿ ಮೊಲೆಕ್ಯೂಲ್ಸ್ ಕೆಲವು ಕಡೆ ಹೈಯರ್ ಡೆನ್ಸಿಟಿಯಲ್ಲಿ ಇರ್ತವೆ, ಕೆಲವು ಕಡೆ ಲೋವರ್ ಡೆನ್ಸಿಟಿಯಲ್ಲಿ ಇರ್ತವೆ ಥ್ರೂ ಔಟ್ ಆಫ್ ಫೈಬರ್ ಆಪ್ಟಿಕ್ ಕೇಬಲ್. ಸೊ ಲೈಟ್ ಟ್ರಾವೆಲಿಂಗ್ ಥ್ರೂ ದ ಫೈಬರ್ ಇಂಟ್ರಾಕ್ಟ್ಸ್ ವಿತ್ ಡೆನ್ಸಿಟಿ ಏರಿಯಾಸ್. ಲೈಟ್ ಇಸ್ ದೆನ್ ಪಾರ್ಷಿಯಲಿ ಸ್ಕ್ಯಾಟರ್ಡ್ ಇನ್ ಆಲ್ ಡೈರೆಕ್ಷನ್ಸ್. ಸೊ ಲೈಟ್ ಏನು ಮಾಡುತ್ತೆ, ಇಂಥ ಏರಿಯಾಸ್ ಹೈಯರ್ ಮಾಲಿಕ್ಯುಲರ್ ಡೆನ್ಸಿಟಿ ಇರೋದು ಮತ್ತು ಲೋವರ್ ಮಾಲಿಕ್ಯುಲರ್ ಡೆನ್ಸಿಟಿ ಇರೋ ಈ ಏರಿಯಾದಿಂದ ಲೈಟ್ ಪಾಸ್ ಆಗಬೇಕಾದ್ರೆ ಏನಾಗುತ್ತೆ, ಅದು ಪರ್ಟಿಕ್ಯುಲರ್ ಆಗಿ ಒಂದು ಡೈರೆಕ್ಷನಲ್ಲಿ ಮುಂದಕ್ಕೆ ಟ್ರಾವೆಲ್ ಮಾಡ್ಬೇಕು ಲೈಟ್ ಪರ್ಟಿಕ್ಯುಲರ್ ಆಗಿ. ಆದರೆ ಇಲ್ಲಿ ಏನಾಗುತ್ತೆ, ಇಂಥ ಡೆನ್ಸಿಟಿ ಏರಿಯಾಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲ ಡೈರೆಕ್ಷನಲ್ಲಿ ಕೂಡ ಲೈಟು ಸ್ಕ್ಯಾಟರ್ ಆಗಿಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಮುಂದಕ್ಕೆ ಏನು ಬಂದಿರುತ್ತೋ, ಅಂದರೆ ಮುಂದಕ್ಕೆ ಏನು ಟ್ರಾವೆಲ್ ಮಾಡುತ್ತೆ ಲೈಟು, ಆ ಲೈಟ್ನ ಬಿಟ್ಟು ಬೇರೆ ಡೈರೆಕ್ಷನಲ್ಲಿ ಏನು ಸ್ಕ್ಯಾಟರ್ ಆಗಿರುತ್ತಲ್ಲ ಅದನ್ನೆಲ್ಲ ಲಾಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇದು ಒಂದು ಸ್ಕ್ಯಾಟ್ರಿಂಗ್ ಅನ್ನೋದು ಒಂದು ಲೈಟ್ ಅಥವಾ ಫೈಬರಲ್ಲಿ ಆಗುವಂಥ ಲಾಸ್ಗೆ ರೀಸನ್. ನೆಕ್ಸ್ಟ್ ಮೂರನೇದು ನೋಡೋದಾದ್ರೆ ಬೆಂಡಿಂಗ್ ಲಾಸ್. ಬೆಂಡಿಂಗ್ ದ ಫೈಬರ್ ಕಾಸಸ್ ಲೈಟ್ ಟು ಎಸ್ಕೇಪ್ ರಿಸಲ್ಟಿಂಗ್ ಇನ್ ಅಟೆನ್ಯೂಯೇಷನ್. ಸೊ ಫೈಬರ್ ಆಪ್ಟಿಕ್ ಕೇಬಲ್ನ ಕಂಪ್ಲೀಟ್ ಆಗಿ ನಾವು ಸ್ಟ್ರೈಟ್ ಆಗಿ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ. ಎಲ್ಲಾದರೂ ಕೆಲವೊಂದು ಕಡೆ ಬೆಂಡ್ ಮಾಡಲೇಬೇಕಾಗುತ್ತೆ ಇನ್ಸ್ಟಾಲ್ ಮಾಡಬೇಕಾದ್ರೆ. ಸೊ ಆ ಥರ ಏನಾಗುತ್ತೆ, ಬೆಂಡ್ ಮಾಡಿದಾಗ ಏನಾಗುತ್ತೆ, ಲೈಟಲ್ಲಿ ಎಸ್ಕೇಪ್ ಆಗಿಬಿಡುತ್ತೆ ಫೈಬರ್ ಆಪ್ಟಿಕ್ ಕೇಬಲಿಂದ ಹಿಡಿದು ಕೋರಲ್ಲಿ ಏನು ರಿಫ್ಲೆಕ್ಟ್ ಆಗಬೇಕಲ್ಲ, ರಿಫ್ಲೆಕ್ಟ್ ಆಗೋದು ಏನಾಗುತ್ತೆ, ಎಸ್ಕೇಪ್ ಆಗಿಬಿಡುತ್ತೆ. ಸೊ ಈ ಥರ ಆದಾಗ ಅದಕ್ಕೆ ನಾವು ಬೆಂಡಿಂಗ್ ಲಾಸ್ ಅಂತ ಕರಿತೀವಿ. ಬೆಂಡಿಂಗ್ ಲಾಸ್ ಇಸ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದ ಬೆಂಡ್ ರೇಡಿಯಸ್ ಆಫ್ ಕರ್ವೇಚರ್. ಸೊ ಬೆಂಡಿಂಗ್ ಲಾಸ್ನ ಮೇನ್ ಎರಡು ರೀತಿಯಲ್ಲಿ ಕ್ಲಾಸಿಫೈ ಮಾಡ್ತಾರೆ. ಒಂದನೇದು ಮೈಕ್ರೋ ಬೆಂಡ್ ಲಾಸ್. ಸೊ ಮೈಕ್ರೋ ಬೆಂಡ್ಸ್ ಆರ್ ಸ್ಮಾಲ್ ಮೈಕ್ರೋಸ್ಕೋಪಿಕ್ ಬೆಂಡ್ಸ್ ಆಫ್ ದ ಫೈಬರ್ ಆಕ್ಸಿಸ್ ದಟ್ ಅಕರ್ ಮೇನ್ಲಿ ವೆನ್ ಫೈಬರ್ ಇಸ್ ಕೇಬಲ್ಡ್. ಸೊ ಮೈಕ್ರೋ ಬೆಂಡ್ ಲಾಸ್ ಅನ್ನೋದು ಒಂದು ಚಿಕ್ಕದಂತ ಬೆಂಡ್ ಇದು ಫೈಬರ್ ಆಪ್ಟಿಕ್ ಕೇಬಲಲ್ಲಿ. ಸೊ ಇದು ಯಾವಾಗ ಕ್ರಿಯೇಟ್ ಆಗುತ್ತೆ ಅಂದರೆ ಕೇಬಲಿಂಗ್ ಮಾಡಬೇಕಾದ್ರೆ, ಅಂದರೆ ಯಾವುದಕ್ಕೆ ಒಂದು ಕನೆಕ್ಷನ್ ಕೊಡಬೇಕಾದ್ರೆ ಅಂಡರ್ಗ್ರೌಂಡ್ ಆಗಿರ್ಬೋದು ಅಥವಾ ಓವರ್ ಹೆಡ್ ಕೇಬಲಿಂಗ್ ಮಾಡಬೇಕಾದ್ರೆ ಅಲ್ಲಿ ಕ್ರಿಯೇಟ್ ಆಗುವಂಥ ಒಂದು ಲಾಸ್ ಇದು ಬೆಂಡ್ ಇದು ಅಂದರೆ ಮೈಕ್ರೋ ಬೆಂಡ್. ಸೊ ಈ ಮೈಕ್ರೋ ಬೆಂಡ್ಸ್ ಆದಾಗ ಅಲ್ಲಿ ಉಂಟಾಗುವಂಥ ಲಾಸ್ಗೆ ಮೈಕ್ರೋ ಬೆಂಡ್ ಲಾಸ್ ಅಂತ ಕರಿತೀವಿ. ಸೊ ಇನ್ನು ಎರಡನೇದು ಮ್ಯಾಕ್ರೋ ಬೆಂಡ್ ಲಾಸ್. ಸೊ ಮ್ಯಾಕ್ರೋ ಬೆಂಡ್ಸ್ ಆರ್ ಬೆಂಡ್ಸ್ ಹ್ಯಾವಿಂಗ್ ಎ ಲಾರ್ಜ್ ರೇಡಿಯಸ್ ಆಫ್ ಕರ್ವೇಚರ್ ರಿಲೇಟೆಡ್ ಟು ದ ಫೈಬರ್ ಡಯಾಮೀಟರ್. ಸೊ ಮ್ಯಾಕ್ರೋ ಬೆಂಡ್ ಅಂದರೆ ಇದು ಕಂಪ್ಲೀಟ್ಲಿ ಒಂದು ಲಾರ್ಜ್ ರೇಡಿಯಸ್ ಇರುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ನಾವು ನಾರ್ತ್ ಸೈಡ್ಗೆ ಒಂದು ಕೇಬಲ್ ಮಾಡ್ಕೊಂತ ಹೋಗ್ತಾ ಇದ್ವಿ, ಅಲ್ಲಿಗೆ ನಮ್ಗೆ ಏನಾಗುತ್ತೆ, ನೆಕ್ಸ್ಟ್ ವೆಸ್ಟ್ ಸೈಡ್ಗೆ ಟರ್ನ್ ಮಾಡ್ಬೇಕು ಅನ್ಕೊಂಡ್ರೆ, ಅಂದರೆ 90 ಡಿಗ್ರಿ ಆಲ್ಮೋಸ್ಟ್ 90 ಡಿಗ್ರಿಯಲ್ಲಿ ನಾವು ಕೇಬಲ್ನ ಬೆಂಡ್ ಮಾಡಬೇಕಾಗುತ್ತೆ. ಸೊ ಅಂಥ ರೀತಿ ಹೈಯರ್ ರೇಡಿಯಸ್ ಇದ್ದು ಬೆಂಡ್ ಮಾಡಿದಾಗ ಏನಾಗುತ್ತೋ ಅದು ಕೂಡ ಒಂದು ಲಾಸ್ ಆಗೋಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಾವು ಮೈಕ್ರೋ ಬೆಂಡಿಂಗ್ ಮತ್ತು ಮ್ಯಾಕ್ರೋ ಬೆಂಡಿಂಗ್ ಲಾಸಸ್ನ ಯಾವ ಥರ ಇರುತ್ತೆ ನೋಡೋದಾದ್ರೆ, ಸೊ ಇಲ್ಲಿ ನೋಡ್ಬೋದು ಎರಡು ಕೇಬಲ್ಸ್ನ ಇಲ್ಲಿ ನೋಡ್ಬೋದು. ಮೈಕ್ರೋ ಬೆಂಡಿಂಗ್ ಲಾಸ್ ಏನಿದೆ ಸ್ವಲ್ಪ ಮಾತ್ರ ಇಲ್ಲಿ ಕರ್ವ್ ಆಗಿದೆ, ಅಂದರೆ ಸ್ಟ್ರೇಟ್ ಆಗಿದೆ, ಅದರಲ್ಲಿ ಮಧ್ಯದಲ್ಲಿ ಏನಾಗಿದೆ ಸ್ವಲ್ಪ ಬೆಂಡ್ ಆಗಿದೆ. ಸೊ ಇದೇನಾಗುತ್ತೆ ಅಂದರೆ ಕೇಬಲಿಂಗ್ ಮಾಡಬೇಕಾದ್ರೆ ಯಾವುದೋ ಒಂದು ಕಲ್ಲಿಂದ ಫೋರ್ಸ್ ಬೀಳೋದು ಅಥವಾ ಯಾರೊಬ್ರು ಕಾಲಿಟ್ರು ಆ ಥರ ಆದಾಗ ಏನಾಗುತ್ತೆ ಈ ಒಂದು ಮೈಕ್ರೋ ಬೆಂಡಿಂಗ್ ಅನ್ನೋದು
ಕ್ರಿಯೇಟ್ ಆಗುತ್ತೆ ಕೇಬಲಿಂಗ್ ಟೈಮಲ್ಲಿ. ಸೊ ಮ್ಯಾಕ್ರೋ ಬೆಂಡಿಂಗ್ ಅನ್ನೋದು ನೋಡ್ಬೋದು ನೀವು. ಒಂದು ಕೇಬಲ್ ಏನದು ಈ ಕಡೆಯಿಂದ ಬರಬೇಕಾದ್ರೆ 90 ಡಿಗ್ರಿ ಅಷ್ಟು ಟರ್ನ್ ಬೆಂಡ್ ಮಾಡಿದ್ದಾರೆ ಇಲ್ಲಿ. ಸೊ ಎರಡೂ ರೀಸನಲ್ಲಿ ಕೂಡ ನೀವು ನೋಡ್ಬೋದು ಮೈಕ್ರೋ ಬೆಂಡಿಂಗ್ ಮತ್ತು ಮ್ಯಾಕ್ರೋ ಬೆಂಡಿಂಗ್ ಯಾವ ಥರ ಲೈಟ್ ಏನಾಗುತ್ತೋ ಎಸ್ಕೇಪ್ ಆಗುತ್ತೆ ಅನ್ನೋದು. ಸೊ ಇಲ್ಲಿ ಏನಾಗುತ್ತಾ ಬೇಸಿಕಲಿ ಇಲ್ಲೇನು ಮೊದಲಿಗೇನು ಇರುತ್ತಲ್ಲ ಡಯಾಮೀಟರ್ ಒಂದು ಕೋರ್ದು, ಆ ಡಯಾಮೀಟರ್ ಏನಾಗುತ್ತೆ ಈ ಥರ ಬೆಂಡ್ ಆದಾಗ ಡಯಾಮೀಟರ್ ಜಾಸ್ತಿ ಆದ್ರೆ ಆಗುತ್ತಾ ಇಲ್ಲ ಕಮ್ಮಿ ಆದ್ರೆ ಆಗುತ್ತಾ. ಸೊ ಇಲ್ಲಿ ನೋಡ್ಬೋದು ನಮಗೆ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಡಯಾಮೀಟರ್ಗಿಂತ ಇಲ್ಲಿಂದ ಇಲ್ಲಿಗೆ ಕೆಲವು ಚೂರು ಜಾಸ್ತಿ ಇದೆ. ಸೊ ಈ ಥರ ಡಯಾಮೀಟರ್ ಜಾಸ್ತಿ ಆದಾಗ ಏನಾಗುತ್ತೆ ಲೈಟ್ ಎಸ್ಕೇಪ್ ಆಗುತ್ತೆ ಹೊರಗಡೆ. ಆ್ಯಂಡ್ ಬರೀ ಡಯಾಮೀಟರ್ ಜಾಸ್ತಿ ಆದಾಗ ಅಷ್ಟೇ ಅಲ್ಲ, ಡಯಾಮೀಟರ್ ಕಮ್ಮಿ ಆದಾಗೂ ಕೂಡ ಆ ಲೈಟ್ ಏನಾಗುತ್ತೆ ಎಸ್ಕೇಪ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಈ ಥರ ಬೆಂಡ್ ಮಾಡಿದಾಗ ಏನಾಗುತ್ತಾ ಈ ಪ್ಲೇಸಸ್ಸಲ್ಲಿ ಡಯಾಮೀಟರ್ ಜಾಸ್ತಿ ಇರುತ್ತೆ, ಈ ಪ್ಲೇಸಸ್ಸಲ್ಲಿ ಏನಾಗುತ್ತಾ ಡಯಾಮೀಟರ್ ಕಮ್ಮಿ ಇರುತ್ತೆ. ಸೊ ಹಂಗಾದಾಗ ಏನಾಗುತ್ತಾ ಅಲ್ಲಿ ಮ್ಯಾಕ್ರೋ ಬೆಂಡಿಂಗ್ ಲಾಸ್ ಕ್ರಿಯೇಟ್ ಆಗುತ್ತೆ. ಸೊ ಅಂದರೆ ಅಲ್ಲಿ ಕೂಡ ಲೈಟ್ ಫೈಬರ್ ಆಪ್ಟಿಕ್ ಕೋರಿಂದ ಹೊರಗಡೆ ಎಸ್ಕೇಪ್ ಆಗುತ್ತೆ. ಸೊ ಈ ಥರ ಲೈಟ್ ಎಸ್ಕೇಪ್ ಆಗುತ್ತೆ ಅಂದರೆ ಅಲ್ಲಿ ಲೈಟಲ್ಲಿ ಸ್ಟ್ರೆಂತ್ ಕಮ್ಮಿ ಆಗುತ್ತೆ. ಎಷ್ಟು ಲೈಟ್ ಹೊರಗಡೆ ಎಸ್ಕೇಪ್ ಆಗುತ್ತೋ ಅಷ್ಟು ಲೈಟ್ ಸ್ಟ್ರೆಂತ್ ಪವರ್ ಕಮ್ಮಿ ಆಗುತ್ತೆ ಅಲ್ಲಿ. ಸೊ ಏನು ಹೊರಗಡೆ ಎಸ್ಕೇಪ್ ಆಗಿರುತ್ತೋ ಅದಿಷ್ಟು ನಾವು ಲಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದು ಬೆಂಡಿಂಗ್ ಲಾಸ್. ಇನ್ನು ಕೊನೆಯದಾಗಿ ನೋಡೋದಾದ್ರೆ ಕಪ್ಲಿಂಗ್ ಲಾಸ್. ಕಪ್ಲಿಂಗ್ ಲಾಸ್ ಇನ್ ಫೈಬರ್ ಆಪ್ಟಿಕ್ಸ್ ರಿಫರ್ಸ್ ಟು ದ ಪವರ್ ಲಾಸ್ ದಟ್ ಅಕರ್ಸ್ ವೆನ್ ಕಪ್ಲಿಂಗ್ ಲೈಟ್ ಫ್ರಮ್ ಒನ್ ಆಪ್ಟಿಕಲ್ ಡಿವೈಸ್ ಆರ್ ಮೀಡಿಯಂ ಟು ಅನದರ್. ಸೊ ಈ ಕಪ್ಲಿಂಗ್ ಲಾಸ್ ಅನ್ನೋದು ಫೈಬರ್ ಆಪ್ಟಿಕ್ ಕೇಬಲಿಂಗ್ ಅಲ್ಲಿ ಯಾವಾಗ ಉಂಟಾಗುತ್ತೆ ಅಂದರೆ ಒಂದು ಕೇಬಲ್ಸ್ನ ಜಾಯಿಂಟ್ ಮಾಡಬೇಕಾದ್ರೆ ಅಥವಾ ಕೇಬಲಿಂದ ಇನ್ನೊಂದು ಕೇಬಲ್ಗೆ ಅಥವಾ ಒಂದು ಕೇಬಲ್ನ ಮಷಿನಿಗೆ ಕನೆಕ್ಟ್ ಮಾಡಬೇಕಾದ್ರೆ ಅಲ್ಲಿ ಯೂಸ್ ಮಾಡೋಂಥ ಬೇರೆ ಬೇರೆ ಕನೆಕ್ಟರ್ಸ್ ಆಗಿರ್ಬೋದು, ಕಪ್ಲಿಂಗ್ ಡಿವೈಸ್ಗಳಾಗಿರ್ಬೋದು, ಅಂಥವೆಲ್ಲ ಯೂಸ್ ಮಾಡಿದಾಗ ಔಟ್ರಿಂದ ಉಂಟಾಗುವಂಥ ಒಂದು ಲಾಸ್ಗೆ ನಾವು ಕಪ್ಲಿಂಗ್ ಲಾಸ್ ಅಂತ ಕರಿತೀವಿ. ಸೊ ಇದನ್ನೆಲ್ಲ ನಾವು ಒಂದು ಸಿಂಪಲ್ ಇಮೇಜ್ ಮುಖಾಂತರ ನೋಡ್ಬೋದು ಯಾವ ಥರ ಈ ಲಾಸಸ್ ಆಗುತ್ತೆ ಕಪ್ಲಿಂಗ್ ಲಾಸ್ ಅನ್ನೋದು. ಸೊ ಇಲ್ಲಿ ನೋಡ್ಬೋದು ಫಸ್ಟ್ಗೆ ಟ್ರಾನ್ಸ್ಮಿಟರ್ ಅದ ಆ್ಯಂಡ್ ಈ ಕಡೆ ರೈಟ್ ಸೈಡ್ ರಿಸೀವರ್ ಅದ. ಸೊ ಟ್ರಾನ್ಸ್ಮಿಟರಿಂದ ರಿಸೀವರ್ಗೆ ಕನೆಕ್ಟ್ ಮಾಡಬೇಕಾದ್ರೆ ಇಲ್ಲಿ ನೋಡ್ಬೋದು ನಂಬರ್ ಆಫ್ ಕನೆಕ್ಟರ್ಸ್ ಇದಾವೆ ದಾರಿಯಲ್ಲಿ ಆ್ಯಂಡ್ ಒಂದು ಸ್ಪ್ಲೈಸಿಂಗ್ ಕೂಡ ಮಾಡಿದ್ದಾರೆ, ಅಂದರೆ ಜಾಯಿಂಟ್ ಮಾಡಿದ್ದಾರೆ ಫೈಬರ್ ಆಪ್ಟಿಕ್ ಕೇಬಲ್ನ. ಸೊ ಇಲ್ಲಿ ಬ್ಲೂ ಕಲರ್ ಬಾಕ್ಸ್ ಏನು ಕಾಣ್ತಿದಲ್ಲ ಅವು ಕನೆಕ್ಟರ್ಗಳು. ಸೊ ಕನೆಕ್ಟರ್ ಒಂದು ಟ್ರಾನ್ಸ್ಮಿಟರ್ ಕಡೆ ಒಂದು ಕನೆಕ್ಟರ್ ಇರುತ್ತೆ, ರಿಸೀವರ್ ಕಡೆ ಒಂದು ಡಿವೈಸಿಗೆ ಕನೆಕ್ಟ್ ಮಾಡೋದಕ್ಕೆ ಒಂದು ಕನೆಕ್ಟರ್ ಇರುತ್ತೆ. ಅದು ಬಿಟ್ಟು ಮಧ್ಯದಲ್ಲಿ ಇಲ್ಲಿ ಮತ್ತೆ 3 ಕನೆಕ್ಟರ್ಸ್ನ ಯೂಸ್ ಮಾಡಲಾಗಿದೆ. ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಕನೆಕ್ಟರ್ ಇದೆ, ಇಲ್ಲೊಂದು ಕನೆಕ್ಟರ್ ಇದೆ ಆ್ಯಂಡ್ ಇಲ್ಲೊಂದು ಕನೆಕ್ಟರ್ ಇದೆ. ಅದನ್ನ ಬಿಟ್ಟು ಮಧ್ಯದಲ್ಲಿ ಇಲ್ಲಿ ಸ್ಪ್ಲೈಸ್ ಹಾಕಿದ್ದಾರೆ. ಸ್ಪ್ಲೈಸ್ ಅಂದರೆ ಕೇಬಲ್ ಫೈಬರ್ ಆಪ್ಟಿಕ್ನ ಜಾಯಿಂಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಮಿಟರಿಂದ ರಿಸೀವರ್ಗೆ ಏನು ಡಿಸ್ಟೆನ್ಸ್ ಇದೆಯೋ ಅಷ್ಟು ದೊಡ್ಡ ಫೈಬರ್ ಆಪ್ಟಿಕ್ ಕೇಬಲ್ ಇಲ್ಲ ಅಷ್ಟು ಲೆಂತ್ ಇರೋದು ಅಂದರೆ 2 ಕೇಬಲ್ನ ತಗೊಂಡು ನಾವು ಜಾಯಿಂಟ್ ಮಾಡ್ಬೋದು. ಸೊ ಆ ಜಾಯಿಂಟ್ ಪ್ರೊಸೆಸ್ಗೆ ಸ್ಪ್ಲೈಸ್ ಅಂತ ಕರಿತೀವಿ ನಾವು, ಅಥವಾ ಸ್ಪ್ಲೈಸಿಂಗ್ ಅಂತ ಕರಿತೀವಿ. ಆ ಸ್ಪ್ಲೈಸ್ ಮಾಡಿದ ಏರಿಯಾಕ್ಕೆ ಜಾಯಿಂಟ್ ಮಾಡಿದ ಏರಿಯಾಕ್ಕೆ ನಾವು ಸ್ಪ್ಲೈಸ್ ಅಂತ ಕರಿತೀವಿ. ಸೊ ಇದಿಷ್ಟೆಲ್ಲ ಬೇರೆ ಬೇರೆ ರೀತಿಯಾದಂಥ ಕಾಂಪೊನೆಂಟ್ಸ್ಗಳು ಇರ್ತವೆ ಒಂದು ಟ್ರಾನ್ಸ್ಮಿಟರಿಂದ ರಿಸೀವರ್ಗೆ ರೀಚ್ ಆಗಬೇಕಾದ್ರೆ. ಸೊ ಇಲ್ಲಿ ನೋಡ್ಬೋದು ನಮಗೆ ಇಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಅಂದರೆ 3 ಕನೆಕ್ಟರ್ಸ್ ಏನಿದಾವೆ ಆ ಕನೆಕ್ಟ್ರಿಂದ ಆಗುವಂಥ ಲಾಸ್ಗಳಿವು. ಸೊ ಮೊದಲನೇ ಏರಿಯಾದಲ್ಲಿ ನೋಡ್ಬೋದು ಇದಿಷ್ಟು ಲಾಸ್ ಆಗುತ್ತೆ. ಆಮೇಲೆ ಟ್ರಾವೆಲ್ ಮಾಡಬೇಕಾದ್ರೆ ಕೂಡ ಒಂಚೂರು ಲಾಸ್ ಆಗುತ್ತೆ. ಎರಡನೇ ಕನೆಕ್ಟ್ರಲ್ಲಿ ಫಸ್ಟ್ ಫೈಬರ್ ಆಪ್ಟಿಕ್ ಕೇಬಲಿಂದ ಎರಡನೇ ಕನೆಕ್ಟ್ರಿಂದ ಔಟ್ಪುಟ್ ಬರಬೇಕಾದ್ರೆ ಒಂದಷ್ಟು ಲೈಟ್ ಲಾಸ್ ಆಗುತ್ತೆ ಪವರ್. ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲಿ ಕೂಡ ಕೆಲವು ಲಾಸ್ ಆಗುತ್ತೆ. ನೆಕ್ಸ್ಟ್ 3ನೇ ಕನೆಕ್ಟ್ರಿಂದ ಆಗಿರೋಂಥ ಲಾಸ್, ಆಮೇಲೆ ಟ್ರಾವೆಲ್ ಮಾಡಬೇಕಂದ್ರೆ ಆಗೋಂಥ ಲಾಸ್. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಸ್ಪ್ಲೈಸಿಂಗಿಂದ ಆಗಿರೋಂಥ ಲಾಸ್, ಮತ್ತು ಫೈನಲಲ್ಲಿ ಫೈಬರ್ ಲಾಸ್ ಮತ್ತು ಕನೆಕ್ಟರ್ಗಳಿಂದ ಆದಂಥ ಲಾಸ್. ಸೊ ಇದೆಲ್ಲ ಲಾಸ್ ನೋಡಿದಾಗ ನಾವು ನೋಡ್ಬೋದು ಟ್ರಾನ್ಸ್ಮಿಟರಲ್ಲಿ ಔಟ್ಪುಟ್ ಎಷ್ಟಿದೆನೋ ಇಷ್ಟು ಔಟ್ಪುಟ್ ಪವರ್ ಇದೆ ಟ್ರಾನ್ಸ್ಮಿಟರಲ್ಲಿ. ಅದೇ ರಿಸೀವರಲ್ಲಿ ನೋಡ್ಬೋದು ನಾವು ರಿಸೀವ್ ಮಾಡ್ಕೊಂಡಾಗ ಎಷ್ಟಿದೆ ಔಟ್ಪುಟ್ ಪವರ್ ಅಂತ. ಸೊ ಈ ಥರ ಆದಾಗ ಏನಾಗುತ್ತೆ ಎಲ್ಲ ರೀಸನ್ಸಿಂದ ಲಾಸ್, ಬೇರೆ ಬೇರೆ ರೀಸನ್ಸಿಂದ ಫೈಬರ್ ಆಪ್ಟಿಕ್ಸಲ್ಲಿ ಲಾಸ್ ಆಗಿ ನಮಗೆ ಟ್ರಾನ್ಸ್ಮಿಟ್ ಮಾಡಿದಂಥಷ್ಟು ಪವರು ರಿಸೀವರಲ್ಲಿ ಇರಲ್ಲ. ಸೊ ಈ ಲಾಸ್ನೆಲ್ಲ ನಾವು ತಡೆಗಟ್ಟಕ್ಕಂತೂ ಆಗಲ್ಲ, ಆದರೆ ಇದನ್ನು ನಾವು ಇಂಪ್ರೂವೈಸ್ ಮಾಡ್ಕೋಬೋದು. ಯಾವ ಥರ ಅಂದರೆ ಲಾಸ್ ಆಗಿರೋದನ್ನ ಮತ್ತೆ ನಾವು ಆ್ಯಂಪ್ಲಿಫೈ ಮಾಡಿ ಅದ್ರ ಇಂಟೆನ್ಸಿಟಿನ ಜಾಸ್ತಿ ಮಾಡಿ ಟ್ರಾನ್ಸ್ಮಿಟ್ ಮಾಡ್ಬೋದು, ಅಥವಾ ರಿಸೀವ್ ಮಾಡ್ಕೊಂಡು ಕೂಡ ಅದ್ರದ್ದು ಇಂಟೆನ್ಸಿಟಿನ ಆ್ಯಂಪ್ಲಿಫೈ ಮಾಡಿ ನಾವು ಇಂಟೆನ್ಸಿಟಿ ಅಂದರೆ ಡೈರೆಕ್ಟಾಗಿ ಇಂಟೆನ್ಸಿಟಿ ಅಲ್ಲ ರೀಜನರೇಟಿವ್ ರಿಪೀಟರ್ಸ್ ಅಂತ ಬರುತ್ತೆ ಅಂತ ನಾನು ಮೊದಲಿಗೆ ಫೈಬರ್ ಆಪ್ಟಿಕ್ ಕಮ್ಯುನಿಕೇಷನ್ ಬ್ಲಾಕ್ ಡಯಾಗ್ರಾಮಲ್ಲಿ ಹೇಳಿದೆ. ಸೊ ಆ ಥರ ಏನಾಗುತ್ತೆ ನಾವು ಲೈಟನ್ನ ಎಲೆಕ್ಟ್ರಿಕ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ಆ್ಯಂಪ್ಲಿಫೈ ಮಾಡಿ ಆಮೇಲೆ ಲೈಟ್ ಸಿಗ್ನಲ್ ಆ್ಯಂಪ್ಲಿಫೈ ಮಾಡಿದ್ಮೇಲೆ ಮತ್ತೆ ಲೈಟ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿದಾಗ ಏನಾಗುತ್ತಾ ನಮಗೇನು ಲಾಸ್ ಆಗಿರುತ್ತಲ್ಲ, ಲಾಸ್ ಅಂದರೆ ಸಿಗ್ನಲ್ ಸ್ಟ್ರೆಂತ್ ಕಮ್ಮಿ ಇರುತ್ತಲ್ಲ ಆ ಸಿಗ್ನಲ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಸೊ ಇದನ್ನೆಲ್ಲ ಈ ಲಾಸ್ಗಳನ್ನ ತಡೆಗಟ್ಟಕ್ಕಿರೋಂಥ ಕೆಲವೊಂದು ರೆಮಿಡೀಸ್ ಅಷ್ಟೇ. ಏನಂದರೆ ರೀಜನರೇಟಿವ್ ರಿಪೀಟರ್ಸ್ನ ಬಳಸಬೇಕಾಗುತ್ತೆ. ಸೊ ಇದಿಷ್ಟು ಈ ಒಂದು ಲಾಸಸ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಜಾಯಿಂಟಿಂಗ್ ಆಫ್ ಆಪ್ಟಿಕ್ ಫೈಬರ್ ಕೇಬಲ್ಸ್, ಅಂದರೆ ಫೈಬರ್ ಆಪ್ಟಿಕ್ ಕೇಬಲ್ನ ಯಾವ ಥರ ಜಾಯಿಂಟ್ ಮಾಡಬೇಕಾಗುತ್ತೆ, ಅದರಲ್ಲಿ ಏನೇನು ಕೆಲವೊಂದು ಪ್ರೊಸೀಜರ್ಗಳು ಬರ್ತವೆ, ಏನೇನು ಡಿವೈಸ್ ಯೂಸ್ ಮಾಡ್ತಾರೆ ಅಂತ ಮುಂದಿನ ವೀಡಿಯೋದಲ್ಲಿ ನೋಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬಸವ ಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ
ಚೂಸ್ ಮಾಡಿ. ಈ ಥರ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು.